ನೀನು ಅವನ ಮೇಲೆ ಕೈ ಮಾಡಿರೋದಕ್ಕೆ ಕೋಪ ಮಾಡ್ಕೊಂಡು 3 ದಿನದಲ್ಲಿ ನಾವೆಲ್ಲ ತಗೊಂಡಿರೋ ದುಡ್ಡನ್ನ ವಾಪಸ್ ಕೊಡದೆ ಹೋದ್ರೆ ನಮ್ಮ ಕಾರ್ನೆಲ್ಲ ತಗೊಂಡು ಹೋಗ್ತೀನಿ ಅಂತ ಹೇಳಿದಾನೆ ಕಣ. ಲೇ ಅವ್ನು ಸಾಲ ಕೊಟ್ಟಿರೋದು ಬಡ್ಡಿ ತಗೊಳಕ್ ಕಣ, ಕಾರ್ ತಗೊಂಡು ಹೋಗಕ್ಕಲ್ಲ. ನಾವೆಲ್ಲ ದುಡ್ಡು ತಗೋಬೇಕಾದ್ರೆ ಖಾಲಿ ಪೇಪರ್ಗೆ ಸೈನ್ ಮಾಡಿದೀವಿ ಕಣ. ಅವ್ನೇನು ಬೇಕಾದ್ರೂ ಮಾಡ್ಬೋದು. ಇದೇ ಕಣ, ಇದೇ ನೀವುಗಳೆಲ್ಲ ಮಾಡೋದು. ತಪ್ಪು ಮಾಡಿ ನಾವಲ್ಲ ಸೂರ್ಯ, ನೀನು. ಇಷ್ಟು ದಿನ ಎಲ್ಲ ಸರಿಯಾಗೇ ಇತ್ತು. ಅವ್ನು ದುಡ್ಡು ಕೊಟ್ಟಿದ್ದ, ನಾವು ಬಡ್ಡಿ ಕಟ್ತಿದ್ವಿ. ನೀನು ಅವ್ನ ಮೇಲೆ ಕೈ ಮಾಡಿದ್ದಕ್ಕೆ ನಮ್ಗೆ ಪರಿಸ್ಥಿತಿ. ಅಂದರೆ ನಿಮ್ಮ ಗಂಟ್ಲಲ್ಲಿ ಸಿಕ್ಕಾಕೊಂಡಿರೋ ಬಬುಲ್ ಗಮ್ಮು ನಾನೇ ಅಂತಾಯ್ತು. ಲವ್, ಯಾರಿಗೆ ಕಷ್ಟ ಬಂದರೂ ಮೊದಲು ಮುಂದೆ ನಿಲ್ಲೊಂದು ಸೂರ್ಯ ಕಣ. ಯಾಕಂದ್ರೆ ಕೆಟ್ಟದಾಗ ಮಾತಾಡ್ತೀರಾ? ಇವನು ಒಳ್ಳೆಯವನ ಕೆಟ್ಟವನ ಅನ್ನೋದೆಲ್ಲ ಪ್ರಶ್ನೆ, ಇವಾಗ ಕಾರು ಉಳಿಸ್ಕೊಳ್ಳೋದು ಪ್ರಶ್ನೆ. ಲವ್ ಸೂರ್ಯ ಅವರೆಲ್ಲ ಬೇಜಾರಲ್ಲಿದ್ದಾರೆ ಕಣ. ಅವ್ರ ಮಾತನ್ನ ಸೀರಿಯಸ್ ಆಗಿ ತಗೋಬೇಡ ಕಣ. ಲವ್ ಸೂರ್ಯ, ನನ್ನ ಮಾತು ಕೇಳೋ. ಲವ್ ಸೂರ್ಯ, ಹೇಳೋದು ಕೇಳೋ. ಲೇ ಸೂರ್ಯ, ನಾಲ್ಕು ಬಿಟ್ಟು ಕೇಳ್ರು, ದುಡ್ಡು ತಾನಾಗೆ ಹೊರಗೆ ಬರುತ್ತೆ. ಸರಿ ಕಣ. ಓ ಬಾಸು, ಅಯ್ಯ ಕಾಡ್ ಪಾಪ, ನಿನ್ನ ಕೋಪ ತಾಪ ಎಲ್ಲ ನನ್ನ ಮೇಲೆ. ಅದನ್ನ ಯಾಕೆ ಅವ್ರಗಳ ಮೇಲೆ ತೋರಿಸ್ತಾ ಇದೆಯಾ? ಅದಂಗೆ ಬಸ್ಸು, ಅದಂಗೆ. ಅವ್ರಿಗೆ ಕಷ್ಟ ಬಂದರೆ ಅವರ ಪ್ರಾಬ್ಲಮ್ನ ಲೈಟಾಗಿ ತಗೊಳ್ತಾರೆ. ಆದರೆ ನೀನಿದೆಯಲ್ಲ, ಅವ್ರ ಪ್ರೈವೇಟ್ ಪ್ರಾಬ್ಲಮ್ನ ನೀನು ಪರ್ಸನಲ್ ಪ್ರಾಬ್ಲಮ್ ಅಂದ್ಕೊಳ್ತೀಯ. ಅದಕ್ಕೆ ಎಲ್ಲಿ ಮಾಂಜ ಕೊಡಬೇಕೋ ಕೊಟ್ಟೆ, ರಿಸಲ್ಟು ನನ್ನ ಮುಂದೆ ಕೂತಿದೆ. ನಿನ್ನ ಮುಂದೆ ಕೂತಿರೋದು ರಿಸಲ್ಟ್ ಅಲ್ವಲೇ, ಡೆತ್ ರಿಪೋರ್ಟು. ನಿನ್ನನ್ನು ಮಡಿಸಿ ಜೇಬಲ್ಲಿ ಇಟ್ಕೊಂಡು ಹೋಗೋದಕ್ಕೆ ಈ ಸೂರ್ಯನಿಗೆ ಬೇಕಾಗಿರೋದು 2 ನಿಮಿಷ ಅಷ್ಟೇ. ಅಲ್ಲಿ ಮಂಜನ್ ಜೀವನ ಹಾಳು ಮಾಡಿ ಇಲ್ಲಿ ಈ ಹುಡುಗರು ಬದುಕು ಕಿತ್ಕೋತಾ ಇದೆಯಾ? ಕಳ್ತನದ ಮ್ಯಾಟ್ರ್ ಆಚೆ ಬಂದರೆ ಲಾಕ್ ಆಗೋದು ನಿಮ್ಮ ಅಚ್ಚನೇ ಬಸ್ಸು. ನಿನಗೂ ಅದೇ ಅಲ್ವನ್ನ ಬೇಕಾಗಿರೋದು? ಅಪ್ಪ ಅಮ್ಮ ಅಕ್ಕ ತಂಗಿರ ಮಧ್ಯೆ ಹುಟ್ಟಿಗೆನೋ ನಿನ್ನಲ್ಲೇ. ಅವ್ರ ಮನೆಯವರೆಲ್ಲ ಅವನ ಮೇಲೆ ಎಷ್ಟು ಆಸೆ ಕನಸುಗಳು ಇಟ್ಕೊಂಡಿದ್ದಾರೆ ಗೊತ್ತೇನೋ ನಿನಗೆ? ಹೂ ಕಟ್ಕೊಂಡು ಬದುಕು ಸಾಗಿಸ್ತಾ ಇದಾರವರು. ಮಂಜು ನನ್ನ ಫ್ರೆಂಡು, ಅವನ ಜೀವನಕ್ಕೊಂದು ಆಧಾರ ಮಾಡಿಕೊಟ್ಟು ಕೈ ತುಂಬ ದುಡಿಯೋ ದಾರಿ ತೋರಿಸ್ಕೊಟ್ಟಿದ್ದೀನಿ. ಅದಕ್ಕೆ ಅವನು ನನ್ನ ಜೊತೆ ಇರೋದು. ಭಾವ ಆಗಿ ನಿನ್ನ ಕೈಯಲ್ಲಿ ಮಾಡೋಕ್ಕಾಗ್ದಿರೋ ಕೆಲಸನ ಫ್ರೆಂಡ್ ಆಗಿ ನಾನು ಮಾಡ್ತಾಯಿದ್ದೀನಿ. ಇಷ್ಟ ಆದರೆ ತಡ್ಕೋ, ಇಲ್ಲ ಅಂದರೆ ಕಳ್ಚ್ಕೋ. ಓದ್ರೆ ಉದುರೋಗೋ ಸ್ಪೇರ್ ಪಾರ್ಟ್ಸ್ ಇದ್ದಂಗಿದ್ಯಾ ಕಾಡು ಪಾಪ. ಸಮಾಧಾನವಾಗಿ ಬಂದಿರೋನ್ ಕೈಲಿ ಸಮಾಧಿ ಆಗ್ಬೇಡ ಕಣ. ನೋಡೋಕ್ಕಾಗೆ ಸುಬ್ಬು, ನಿನ್ನ ಕೋಪ ಏನಿದ್ರು ನನ್ನ ಮೇಲೆ, ನಾನು ನೀನು ನೋಡ್ಕೊಳ್ಳೋಣ. ಇದರಲ್ಲಿ ಅವ್ರನ್ನೆಲ್ಲ ಇನ್ವಾಲ್ವ್ ಮಾಡಬೇಡ ಹೇಳ್ತಾಗಿ. ಸರಿಯಪ್ಪ, ಆಯಿತು. ನಾನು ಅವ್ರ ಕಾರ್ ಮುಟ್ಟಲ್ಲ. ಆದರೆ ಏನು ಮಾಡೋದು, ನನ್ನ ಈ ಕೆಲಸಕ್ಕೆ ಬಂಡವಾಳನೇ ಜನ. ಅವರು ನನ್ನ ಮೇಲೆ ಇಟ್ಕೊಂಡಿರೋ ಭಯ, ಅದನ್ನು ನೀನು ನನ್ನ ಮೇಲೆ ಕೈ ಮಾಡಿ ಕಟಾವು ಮಾಡಿದ್ಯಾ. ಆ ಭಯ ಅವ್ರಿಗೆ ಮತ್ತೆ ಬರಬೇಕು ಅಂದರೆ ಒಂದು ಕೆಲಸ ಮಾಡಪ್ಪ ನೀನು. ನಾಳೆ ನಾನು ನಿಮ್ಮ ಶೆಡ್ಡಿಗೆ ಬರ್ತೀನಿ. ಅವರೆಲ್ಲರ ಮುಂದೆ ನೀನು ನನ್ನ ಕಾಲಿಗೆ ಬಿದ್ದು ಕ್ಷಮೆ ಕೇಳು. ನೀನು ಹಾಗೆ ಕ್ಷಮೆ ಕೇಳಿದ್ರೆ ನಾನು ನಿಮ್ಮ ಫ್ರೆಂಡ್ಸ್ ಯಾರಿಗೂ ಯಾವ ತೊಂದರೆನೂ ಮಾಡಲ್ಲ. ಅಷ್ಟೇ ಅಲ್ಲ, ಬಡ್ಡಿ ಕೇಳಲ್ಲ. ಅಸಲಿದೆಯಲ್ಲ ಅದನ್ನು ಅವ್ರಿಗೆ ಯಾವಾಗ ಆಗುತ್ತೋ ತಂದು ಕಟ್ಲಿ. ಅದಕ್ಕೆ ನೀನು ನನ್ನ ಕಾಲಿಗೆ ಬಿದ್ದು ಕ್ಷಮೆ ಕೇಳಬೇಕು. ಕೇಳ್ತೀಯಾ? ಓಯ್, ಏನು ಸೈಲೆಂಟಾಗಿ ಜಾಗ ಖಾಲಿ ಮಾಡ್ತಿದ್ಯಾ? 12 ಗಂಟೆಗೆ ಬರ್ತೀನಿ, ಕ್ಷಮೆ ಕೇಳಕ್ಕೆ ರೆಡಿಯಾಗಿರೋ. ನಿನ್ನ ಸ್ನೇಹಾನಿ ಕಸ್ತೂರಿಯಂತೆ, ನಿನ್ನ ಸ್ಪರ್ಶಾನಿ ತಂಗಾಳಿಯಂತೆ, ನಿನ್ನ ಮಾತೆಲ್ಲ ಬೆಳದಿಂಗಳಂತೆ ಕೇಳಿ ನಾನೀಗ ಕಡ
ಕಡಲಾದೆನಂತೆ ಓ ಬಾರೆ ಬಾಬಾರೆ ಬೆಳದಿಂಗಳ ಬಾಲೆ ಓ ಬಾಬಾರೆ ಬೆಳದಿಂಗಳ ಬಾಲೆ ಮನಸೆಂಬ ಈ ಕಡಲೆಲ್ಲ ಸಿಹಿಯಾಯಿತಂತೆ ಇವಳಿಂದ ಇವಳಂದ ಚೆಲುವಿಂದ ಮುದ್ದಿಂದ ನಿನ್ನ ಸ್ನೇಹಾನೆ ಕಸ್ತೂರಿಯಂತೆ ನಿನ್ನ ಸ್ಪರ್ಶಾನೆ ತಂಗಾಳಿಯಂತೆ ನಿನ್ನ ಮಾತೆಲ್ಲ ಬೆಳದಿಂಗಳಂತೆ ಕೇಳಿ ನಾನೀಗ ಕಡಲಾದೆನಂತೆ ಓ ಬಾರೆ ಬಾಬಾರೆ ಬೆಳದಿಂಗಳ ಬಾಲೆ ಓ ಬಾಬಾರೆ ಬೆಳದಿಂಗಳ ಬಾಲೆ ಬಹುಮಾನ ನೀನಾದೆ ನನಗೆ ನಿನ್ನಿಂದ ದೊರೆಯಾದೆ ಜಗದಲ್ಲಿ ಸುಖಿಯಾದೆ ನಿನ್ನ ಸ್ನೇಹಾನೆ ಕಸ್ತೂರಿಯಂತೆ ನಿನ್ನ ಸ್ಪರ್ಶಾನೆ ತಂಗಾಳಿಯಂತೆ ನಿನ್ನ ಮಾತೆಲ್ಲ ಬೆಳದಿಂಗಳಂತೆ ಕೇಳಿ ನಾನೀಗ ಕಡಲಾದೆನಂತೆ ಓ ಬಾರೆ ಬಾಬಾರೆ ಬೆಳದಿಂಗಳ ಬಾಲೆ ಓ ಬಾಬಾರೆ ಬೆಳದಿಂಗಳ ಬಾಲೆ. ಎಷ್ಟು ಕಲ್ಲು ಹೃದಯ ಇವ್ರಿಗೆ. ತಪ್ಪಾಗಿದೆ ಕಣೆ, ಏನೋ ಕೋಪದಲ್ಲಿ ಮಾಡಿಬಿಟ್ಟೆ ಅನ್ನೋ ಒಂದೇ ಒಂದು ಸಮಾಧಾನದ ಮಾತು ಆಡಲ್ಲ ಇವರು. ನಾನು ಯಾಕೆ ಇವ್ರ ಮೇಲೆ ಬಿದ್ದು ಮಾತಾಡಿಸ್ಬೇಕು? ನೋಡೋಣ. ನಿನಗೆ ಸತ್ಯ ಗೊತ್ತಿಲ್ಲ, ಬೇಜಾರಾಗಿದ್ಯಾ? ನನಗೆ ಸತ್ಯ ಗೊತ್ತಿದೆ, ನಾನು ಬೇಜಾರಾಗಿದ್ದೀನಿ. ನನಗೆ ಗೊತ್ತಿರೋ ಸತ್ಯ ನಿನಗೆ ಗೊತ್ತಾದರೆ ನೀನು ಇನ್ನೂ ಬೇಜಾರು ಮಾಡ್ಕೋತೀಯ ಮೀನಾ. ಈ ಸತ್ಯ ನಿನಗೆ ಹೇಗೆ ಹೇಳಲಿ?